ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ದಾನಿಯೇಲ್ ಗ್ರಂಥ, ದ ಬುಕ್ ಆಫ್ ಡ್ಯಾನಿಯಲ್, ಚಾಪ್ಟರ್ 9, 9ನೇ ಅಧ್ಯಾಯ. 9ನೇ ಅಧ್ಯಾಯ ದಾನಿಯೇಲ್ ಗ್ರಂಥ ಮತ್ತು 23ನೇ ವಚನದಲ್ಲಿ ದಾನಿಯೇಲನಿಗೆ ಒಂದು ವೈಶಿಷ್ಟ್ಯತೆಯನ್ನು ಕೊಡಲಾಗಿರುವ ದಾಖಲೆಯನ್ನು ನೋಡ್ತೇವೆ. ಅದೇನೆಂದರೆ ಅತಿ ಪ್ರಿಯನು, ಡಿಯರ್ಲಿ ಬಿಲವಡ್ ಅಥವಾ ಮೋಸ್ಟ್ ಬಿಲವಡ್, ಅತ್ಯಂತ ಪ್ರಿಯನು ಅಥವಾ ಒಂದು ಭಾಷಾಂತರದಲ್ಲಿ ಹೈಲಿ ಎಸ್ಟೀಮ್ಡ್, ಅತ್ಯಂತ ಗೌರವನೀಯ ಎಂಬುದಾಗಿ, ಅತ್ಯಂತ ಗೌರವನೀಯ ಅಥವಾ ಅತ್ಯಂತ ಸನ್ಮಾನಿತ ಎಂಬುದಾಗಿ. ಬೈಬಲ್ನಲ್ಲಿ ಸುಮಾರು 22 ಜನರು ಪ್ರಿಯರು ಎಂಬುದಾಗಿ ಕರೆಯಲಾಗಿರುವ ವ್ಯಕ್ತಿಗಳಿದ್ದಾರೆ. ಆದರೆ ದಾನಿಯೇಲನು ಅತಿ ಪ್ರಿಯನು, ವಾವ್, ಅತ್ಯಂತ ಪ್ರಿಯನು ದೇವರಿಗೆ. ಯಾಕೆ ಆತನು ಅತ್ಯಂತ ಪ್ರಿಯನು ಎಂಬುದಕ್ಕೆ 27 ವಚನಗಳಿರುವ 9ನೇ ಅಧ್ಯಾಯದಲ್ಲಿ 27 ಕಾರಣಗಳು ಕೊಡಲಾಗಿದೆ. 27 reasons or 27 marks of a dearly beloved person. ಅತಿ ಪ್ರಿಯನ 27 ಗುರುತುಗಳು ಅಥವಾ ಅತಿ ಪ್ರಿಯನೆಂಬುದಾಗಿ ಕರೆಯೋದಕ್ಕೆ 27 ಕಾರಣಗಳಂತಾದರೂ ತಗೊಳ್ಳೋಣ. 27 ಅತಿ ಪ್ರಿಯನ ಗುರುತುಗಳೆಂಬುದಾಗಿ ಆದರೂ ತಗೊಳ್ಳೋಣ. ಒಂದೊಂದಾಗಿ ನೋಡೋಣ, ಭಾಳ ವಿಷಯಗಳಿದೆ. ಬನ್ನಿರಿ, 9ನೇ ಅಧ್ಯಾಯ ದಾನಿಯೇಲ್ ಗ್ರಂಥ. ಅಹಷ್ವೇರೋಷನ ಮಗನು, ಮೇದ್ಯೆಯ ವಂಶದವನು, ಕಸ್ದೀಯ ರಾಜ್ಯದ ದೊರೆತನವನ್ನು ಹೊಂದಿದವನು ಆದ ದಾರ್ಯಾವೇಷನು. ಅವನ ಆಳ್ವಿಕೆಯ 1ನೇ ವರ್ಷದಲ್ಲಿ ದಾನಿಯೇಲನಾದ ನಾನು, ಈಗ 7ನೇ ಅಧ್ಯಾಯ ದಾನಿಯೇಲನು ಹಿಸ್ಟಾರಿಕಲಿ ಒಂದು ಚರಿತ್ರೆಯ ಹಿನ್ನೆಲೆಯ ಕಾಲದಲ್ಲಿ ಒಂದು ಕನಸು ಬಿತ್ತಂತ ಹೇಳ್ತಾನೆ. 8ನೇ ಅಧ್ಯಾಯದಲ್ಲಿ ಕೂಡ ಇಂಥ ಒಂದು ಚರಿತ್ರೆಯ ಇತಿಹಾಸದ ಹಿನ್ನೆಲೆಯಲ್ಲಿ ಇಂತಿಂಥ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇದ್ದಾಗ ನನಗೊಂದು ಕನಸು ಬಿತ್ತು ಅಂತ ಹೇಳ್ತಾನೆ. ಆದರೆ 9ನೇ ಅಧ್ಯಾಯ ಕನಸಿನ ಬಗ್ಗೆ ಹೇಳ್ತಾ ಇಲ್ಲ, ಇವನು ಬೈಬಲ್ ಸ್ಟಡಿ ಮಾಡ್ತಾ ಇರುವುದರ ಬಗ್ಗೆ ಹೇಳ್ತಾ ಇದ್ದಾನೆ. ಆಶ್ಚರ್ಯ, ಆದರೆ ಉತ್ತೇಜನಕಾರಿ. 1ನೇ ವರ್ಷದಲ್ಲಿ ದಾನಿಯೇಲನು ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ, ಭಾಳ ಅಪರೂಪವಾಗಿ ಒಂದು ಬೈಬಲ್ ಪ್ರತಿ ವೈಯಕ್ತಿಕವಾಗಿ ವ್ಯಕ್ತಿಗೆ ಸಿಗುವಂಥದ್ದು ಆ ಕಾಲದಲ್ಲಿ. ಈಗ ಎಲ್ಲರಿಗೆ 1 ಬೈಬಲೋ 2 ಬೈಬಲೋ, ನಮ್ಮ ಮನೆಯಲ್ಲಿ ಸುಮಾರು 100 ಬೈಬಲ್ಗಳು ಇದೆ. ಆದರೆ ಆ ದಿವಸಗಳಲ್ಲಿ ಭಾಳ ಅಪರೂಪ. ಶಾಸ್ತ್ರಗಳನ್ನು ಪರೀಕ್ಷಿಸಿ ಅಂದರೆ ಬೈಬಲ್ ಸ್ಟಡಿ ಮಾಡ್ತಾ ಇದ್ದಂತೆ, ಪರೀಕ್ಷಿಸ್ತಿದ್ದಂತೆ, ಅಧ್ಯಯನ ಮಾಡ್ತಾ ಇದ್ದಂತೆ. ಯಾಕೆ ನಾವು ಬೈಬಲ್ ಅಧ್ಯಯನ ಮಾಡಬೇಕು ಎಂಬುದಕ್ಕೆ ಒಂದು ಕಾರಣ ಇಲ್ಲಿದೆ ನೋಡ್ರಿ. ಯಾಕಂದರೆ ದೇವರಿಗೆ ದಾನಿಯೇಲನು ಅತಿ ಪ್ರಿಯನು. 9:23 ದಾನಿಯೇಲ್ ಗ್ರಂಥ. ಯಾಕಂತ ಹೇಳಿದರೆ ಅವನು ಶಾಸ್ತ್ರಗಳನ್ನು ಪರೀಕ್ಷಿಸ್ತಿದ್ದನು, ಪರಿಶೋಧಿಸ್ತಿದ್ದನು, ಅಧ್ಯಯನ ಮಾಡಿಕೊಳ್ತಾ ಇದ್ದನು. ಯಾವ ವಾಕ್ಯ ಅಧ್ಯಯನ ಮಾಡ್ತಾ ಇದ್ದನಂದರೆ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ಹೇಳಿದಂಥ ಮಾತನ್ನು ಅಧ್ಯಯನ ಮಾಡ್ತಾಯಿದ್ರು. ದೇವರು ಯೆರೆಮೀಯ 25ನೇ ಅಧ್ಯಾಯದಲ್ಲಿ ಹೇಳಿದ ಮಾತನ್ನು. ಹಾಗಾದರೆ ದಾನಿಯೇಲನು
9ನೇ ಅಧ್ಯಾಯದಲ್ಲಿ ಏನು ಹೇಳ್ತಿದೆ ಅಂದರೆ, ನಾನು ಯೆರೆಮೀಯ 25ನೇ ಅಧ್ಯಾಯ ಓದ್ತಾ ಇದ್ದೆ. ಐ ವಾಸ್ ಸ್ಟಡಿಂಗ್ ಜೆರೆಮಾಯ 25 ಎಂಬುದಾಗಿ. ಯೆರೆಮೀಯ ಅಂತ ಹೇಳಿದ್ರೆ ಯೆಹೋವನು ಮೇಲಕ್ಕೆತ್ತುವನು, ದಾನಿಯೇಲ್ ಅಂತ ಹೇಳಿದ್ರೆ ದೇವರು ನ್ಯಾಯವಂತನು, ನ್ಯಾಯ ತೀರಿಸುವನು. ದೇವರು ನನ್ನ ನ್ಯಾಯಾಧಿಪತಿ. ಎರಡನೇದಾಗಿ, ಮೊದಲನೇ ಕಾರಣ ಯಾಕೆ ದೇವರಿಗೆ ದಾನಿಯೇಲನು ಅತಿ ಪ್ರಿಯನಂದರೆ, ಮೊದಲನೇ ಕಾರಣ ಏನಂದರೆ ದೇವರ ವಾಕ್ಯ ಪರೀಕ್ಷಿಸ್ತಿದ್ದನು. ಬರೀ ಓದ್ತಿದ್ದಿಲ್ಲ, ಬರೀ ಕೇಳಿಸ್ಕೊಳ್ತಿದ್ದಿಲ್ಲ, ಎರಡೂ ಒಳ್ಳೆಯದು, ಆದರೆ ಪರೀಕ್ಷಿಸ್ತಿದ್ದನು. ಎರಡನೇದಾಗಿ, ಪರೀಕ್ಷಿಸೋದು ಅಷ್ಟೇ ಅಲ್ಲ, ಯೆರೂಸಲೇಮು ಅದರ ವಿಷಯವಾಗಿ 70 ವರ್ಷ ಎಂದು ತಿಳಿದು, ಮೊದಲನೇದು ದೇವರ ವಾಕ್ಯ ಸ್ಟಡಿ ಮಾಡ್ತಾ ಇದ್ದನು ದಾನಿಯೇಲನು. ಎರಡನೇದಾಗಿ ದೇವರ ವಾಕ್ಯ ತಿಳ್ಕೊಂಡನು, ಅರ್ಥ ಮಾಡಿಕೊಂಡು. ಇಷ್ಟು ವರ್ಷ ಅಂತ ಕ್ಲಿಯರ್ ಆಗಿ ಅವನಿಗೆ ಸ್ಪಷ್ಟವಾಗಿತ್ತು, ಅದರ ಪ್ರಕಟಣೆ ಅವನಿಗೆ ಸಿಕ್ತು. ತನ್ನ ಕಾಲಕ್ಕೆ ಇನ್ನೆಷ್ಟು ಕಾಲ ನಾನು ಇಲ್ಲಿರಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತಾಗ್ಬಿಡ್ತು. ಈಗಾಗಲೇ ಅವನು ಕಳೆದಿರುವ ವರ್ಷಗಳು ಮತ್ತು ಉಳಿದಿರುವ ವರ್ಷಗಳಂತ ಲೆಕ್ಕಾಚಾರ ಮಾಡುವಷ್ಟರ ಮಟ್ಟಿಗೆ ಅವನು ಅದನ್ನು ತಿಳ್ಕೊಂಡಿದ್ದನು. ಆದ ಕಾರಣ ದೇವರಿಗೆ ಅತಿ ಪ್ರಿಯನು. ಮೂರನೇದಾಗಿ, ಅದನ್ನು ತಿಳಿದಿದ್ದಷ್ಟೇ ಅಲ್ಲ, ಉಪವಾಸವಿದ್ದು ಗೋಣಿ ತಟ್ಟನ್ನು ಸುತ್ತಿಕೊಂಡು ಪಶ್ಚಾತ್ತಾಪವನ್ನು ಮೂರನೇದಾಗಿ ವ್ಯಕ್ತಪಡಿಸಿ, ದೇವರ ವಾಕ್ಯ ಸ್ಟಡಿ ಮಾಡಿದನು, ದೇವರ ವಾಕ್ಯ ಅರ್ಥ ಮಾಡಿಕೊಂಡು, ಈಗ ದೇವರ ವಾಕ್ಯದ ವಿಷಯದಲ್ಲಿ ಅವನು ಪ್ರತಿಕ್ರಿಯೆ ನೀಡಿದನು. He responded to the word of God with repentance. ಅದಕ್ಕೆ ಅವನು ದೇವರಿಗೆ ಅತಿ ಪ್ರಿಯನು. ನಾಲ್ಕನೇದಾಗಿ, ಕರ್ತನಾದ ದೇವರ ಕಡೆಗೆ, ಮೂರನೇ ವಚನ, ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾಗಿದ್ದನು. ದೇವರ ವಾಕ್ಯ ಓದ್ಬಿಟ್ಟು, ದೇವರ ವಾಕ್ಯ ಅರ್ಥ ಮಾಡಿಕೊಂಡು, ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ, ಪಶ್ಚಾತ್ತಾಪ ವ್ಯಕ್ತಪಡಿಸಿ, ಉಪವಾಸವಿದ್ದು ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ವಿಜ್ಞಾಪನೆ ಮಾಡ್ತಾನೆ. ಅದಕ್ಕೆ ಅವನು ದೇವರಿಗೆ ಅತಿ ಪ್ರಿಯ. 4ನೇ ವಚನ, ದಾನಿಯೇಲ 9:4, ನನ್ನ ದೇವರಾದ ಯೆಹೋವನಿಗೆ, ದೇವರನ್ನು ಸ್ವಂತವನ್ನಾಗಿ ಮಾಡಿಕೊಂಡಿದ್ದನು. ಡ್ಯಾನಿಯಲ್ ಮೇಡ್ ಗಾಡ್ ಪರ್ಸನಲ್. ನನ್ನ ದೇವರು, 20ನೇ ವಚನ, ನನ್ನ ದೇವರು, ದೇವರನ್ನು ಸ್ವಂತ ಮಾಡಿಕೊಂಡು, ಆದ ಕಾರಣ ಅವನು ದೇವರಿಗೆ ಅತಿ ಪ್ರಿಯನು. ಅದು 5ನೇ ಕಾರಣ. 6ನೇದಾಗಿ, 4ನೇ ವಚನದಲ್ಲಿ ಪಾಪವನ್ನು ಅರಿಕೆ ಮಾಡಿ ಭಿನ್ನವಿಸಿದನು. ಪಾಪ ಅರಿಕೆ ಮಾಡಿದನು. ಹಿ ಕನ್ಫೆಸ್ಡ್ ಸಿನ್. ಪಾಪ ಅರಿಕೆ ಮಾಡಿದನು. 6ನೇದಾಗಿ, ದಾನಿಯೇಲನು ಯಾಕೆ ದೇವರಿಗೆ ಅತಿ ಪ್ರಿಯನೆಂದರೆ, ಪಾಪ ಅರಿಕೆಯನ್ನು ಗಂಭೀರವಾಗಿ ಸೀರಿಯಸ್ ಆಗಿ, ಅದೇ ಸಂದರ್ಭದಲ್ಲಿ ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ಅರಿಕೆ ಮಾಡಿದನು ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಹೌದು, ಅವನು ಆ ರೀತಿಯಾಗಿ ಮಾಡಿದ್ದು ದೇವರಿಗೆ ಭಾಳ ಖುಷಿಯಾಗಿರ್ಬೇಕು, ಸಂತೋಷವಾಗಿರಬೇಕು. ನೋಡ್ರಿ, ವಾಕ್ಯ ಓದಿದ್ದು, ಸ್ಟಡಿ ಮಾಡಿದ್ದು ಎಲ್ಲಿಗೆ ನಡೆಸ್ತಾ ಇದೆ. ಅನಂತರ 7ನೇದಾಗಿ ಅವನು ಹೇಳ್ತಾನೆ, ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ. ಇವೆಲ್ಲ ಫುಲ್ಫಿಲ್ಮೆಂಟ್, ಇವೆಲ್ಲ ನೆರವೇರಿಕೆ ಎಂಬ ಗ್ರಹಿಕೆಯನ್ನು ಹೊಂದಿದನು. ನೆರವೇರ್ತಾ ಇದೆ, ದೇವರ ವಾಕ್ಯ ಆ್ಯಕ್ಟಿವ್ ಆಗಿದೆ, ಕಾರ್ಯ ಸಾಧಿಸ್ತಾ ಇದೆ, ನೆರವೇರ್ತಾ ಇದೆ, ಅದು ಅನ್ವಯಿಸಿಕೊಳ್ಳಬೇಕು ಎಂಬಂಥ ಗ್ರಹಿಕೆ ದಾನಿಯೇಲನಿಗಿತ್ತು. ಆದ ಕಾರಣ ದೇವರಿಗೆ ಅವನು ಅತಿ ಪ್ರಿಯನು. 5ನೇ ವಚನದಲ್ಲಿ ಇನ್ನೊಂದು ಪದವನ್ನು ದಾನಿಯೇಲನು ಯೂಸ್ ಮಾಡ್ತೇನೆ. ನಾವು, 5ನೇ ವಚನ, ನಮ್ಮ 9ನೇ ವಚನ, ನಮ್ಮ 10ನೇ ವಚನ, 12ನೇ ವಚನ, ನಮ್ಮ 14ನೇ ವಚನ, ನಮ್ಮ
15ನೇ ವಚನ ನಮ್ಮ, 17ನೇ ವಚನ ನಮ್ಮ. ಈ ರೀತಿಯಾಗಿ ನೋಡುವಾಗ ನಾವು 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 7ನೇ ವಚನ ನಾವು, 5ನೇ ವಚನ ನಾವು. ಹಾಗಾದರೆ ಅವನು ದಾನಿಯೇಲನು ತನ್ನ ಪಿತೃಗಳ ಪಾಪದೊಂದಿಗೆ ತನ್ನನ್ನು ಗುರುತಿಸಿಕೊಳ್ತಾನೆ. ಹಿ ಐಡೆಂಟಿಫೈಸ್ ವಿತ್ ದ ಸಿನ್ಸ್ ಆಫ್ ಹಿಸ್ ಫಾದರ್ಸ್, ಏನ್ಸೆಸ್ಟರ್ಸ್. ಆದ ಕಾರಣ ದೇವರಿಗೆ ದಾನಿಯೇಲನು ಅತಿ ಪ್ರಿಯನು. ಅದು 8ನೇ ಕಾರಣ. 9ನೇದಾಗಿ 6ನೇ ವಚನ, ಇವರಿಗೆಲ್ಲ ನಿನ್ನ ಹೆಸರಿನ ಮೇಲೆ ನುಡಿದ ನಿನ್ನ ಸೇವಕರಾದ, ಅಂದರೆ ದೇವರ ಹೆಸರಿನ ವಿಷಯವಾಗಿ ಅವನು ವಾಕ್ಯವನ್ನು ನೋಡ್ತಾ ಇದ್ದಾನೆ. ಡ್ಯಾನಿಯಲ್ ಸಾ ದ ವರ್ಡ್ ಇನ್ ದ ಲೈಟ್ ಆಫ್ ದ ನೇಮ್ ಆಫ್ ಗಾಡ್, ದ ವರ್ಡ್ ಆಫ್ ಗಾಡ್ ಇನ್ ದ ನೇಮ್ ಆಫ್ ಗಾಡ್. ಈ ಕಾರಣದಿಂದ ದಾನಿಯೇಲನು ದೇವರಿಗೆ ಅತಿ ಪ್ರಿಯನು. 9:23 ಪ್ರಕಾರ ದಾನಿಯೇಲ್ ಗ್ರಂಥ. ಅದು 9ನೇ ಕಾರಣ. 10ನೇ ಕಾರಣ ಯಾಕೆ ದಾನಿಯೇಲ್ ದೇವರಿಗೆ ಅತಿ ಪ್ರಿಯನು ಎಂಬುದಕ್ಕೆ 10ನೇ ಕಾರಣ ಅಥವಾ 10ನೇ ಗುರುತು, ಅತಿ ಪ್ರಿಯನ 10ನೇ ಗುರುತು ಅಥವಾ ಅತಿ ಪ್ರಿಯನಂತ ಕರೆಯಲ್ಪಟ್ಟ 10ನೇ ಒಂದು ಕಾರಣ. 9ನೇ ವಚನ, ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಬೇಕೆಂದು ಮಾಡುವ ಪಾಪಕ್ಕೆ ಕ್ಷಮೆ ಇರಲಿಲ್ಲ. ಕೀರ್ತನೆ 19ರಲ್ಲಿ ಬೇಕೆಂದು ಪಾಪ ಮಾಡದಂತೆ ದಾಸನನ್ನು ಕಾಯಿ. ಯಾಜಕಾಂಡ 5ನೇ ಅಧ್ಯಾಯದಲ್ಲಿ ತಿಳಿಯದೆ ಮಾಡುವ ಪಾಪ, ಅಜ್ಞಾನವಾಗಿ ಮಾಡುವ ಪಾಪಕ್ಕೆ ಹೋರಿಗಳ ಪರಿಹಾರ. ಆದರೆ ತಿಳಿದು ಮಾಡುವ ಪಾಪ, ದಾವೀದನು ತಿಳಿದು ಮಾಡಿದ ವ್ಯಭಿಚಾರಕ್ಕೆ ಅವನು ಪರಿಹಾರ, ಪ್ರಾಣಿಗಳನ್ನು ಬೇಕಾದಷ್ಟು ಕೊಡ್ಬೋದಾಗಿತ್ತು, ಬಲಿ ಕೊಡ್ಬೋದಾಗಿತ್ತು. ಆದರೆ ಹಳೆ ಒಡಂಬಡಿಕೆಯಲ್ಲಿ ಆ ಕ್ಷಮೆ ಇರಲಿಲ್ಲ ತಿಳಿದು ಮಾಡುವ ಪಾಪಕ್ಕೆ. ಆದ ಕಾರಣ ಏನು ಮಾಡ್ಬೋದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಕರುಣಿಸು. ಅದಕ್ಕೆ ಕೀರ್ತನೆ 51ರಲ್ಲಿ ಕರುಣಾನಿಧಿಯೇ ನನ್ನನ್ನು ಕರುಣಿಸು. ಇಲ್ಲಿ ಕೂಡ ದಾನಿಯೇಲನು ಹೇಳುವಂಥದ್ದು, ನಮಗೆ ಗೊತ್ತಿದೆ ನಾವು ತಿಳಿದು ಪಾಪ ಮಾಡಿದ್ದೇವೆ, ಆದ ಕಾರಣ ದೇವರೇ ನಮ್ಮನ್ನು ಕರುಣಿಸು ಎಂಬುದಾಗಿ ಹೇಳಿದ್ದರಿಂದ ದಾನಿಯೇಲನು ದೇವರಿಗೆ ಅತಿ ಪ್ರಿಯನು. 10ನೇ ಕಾರಣ. 11ನೇ ಕಾರಣ 10ನೇ ವಚನದಲ್ಲಿದೆ, ತನ್ನ ಸೇವಕರಾದ ಪ್ರವಾದಿಗಳ ಮುಖಾಂತರವಾಗಿ ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೀಲಿಲ್ಲ. ಪ್ರವಾದಿಗಳನ್ನು ನೆನಪು ಮಾಡಿಕೊಂಡು, ದಾನಿಯೇಲನೊಬ್ಬ ಪ್ರವಾದಿ, ಆದರೂ ಕೂಡ ಯೆರೆಮೀಯನೆಂಬ ಪ್ರವಾದಿ, ಯೆಶಾಯನ ಪ್ರವಾದಿ, ಮೋಶೆಯ ಪ್ರವಾದಿಗಳನ್ನು ನೆನಪು ಮಾಡಿಕೊಡ್ತಾನೆ. ಆದ ಕಾರಣ ಅದರ ಪ್ರಕಾರ ನಾವು ನಡೀಲಿಲ್ಲ ಎಂಬುದಾಗಿ ಅರಿಕೆ ಮಾಡಿದ್ದರಿಂದ ದಾನಿಯೇಲನು ದೇವರಿಗೆ ಅತಿ ಪ್ರಿಯನು. 11ನೇ ವಚನದಲ್ಲಿ ನೋಡುವಾಗ ಧರ್ಮ ಪ್ರಮಾಣವನ್ನು ಅಂತ ಹೇಳ್ತಾನೆ, ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡ್ತಾನೆ. ಅದನ್ನು ಮೀರಿದ್ದೇವೆ ಅಂತ ಹೇಳುವಾಗ 9:11 ದಾನಿಯೇಲ್ ಗ್ರಂಥ ದೇವರಿಗೆ ದಾನಿಯೇಲನು ಅತಿ ಪ್ರಿಯನಾಗಿದ್ದ. ಮತ್ತು ಅದೇ 11ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಹೇಳ್ತಾನೆ, ಧರ್ಮಶಾಸ್ತ್ರದಲ್ಲಿರುವ ಶಾಪ, ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರವಾಗಿ ನೀವು ನಡೀಲಿಲ್ಲ ಅಂದರೆ ಶಾಪ ಅಂತ, ಅದಕ್ಕೆ ನಮಗೆ ಶಾಪ ಬಂತು ಎಂಬುದಾಗಿ ಒಪ್ಪಿಕೊಳ್ತಾನೆ. ಅದಕ್ಕೆ ದೇವರಿಗೆ ಅತಿ ಪ್ರಿಯನು ದಾನಿಯೇಲನು. 13ನೇ ವಚನ, 9ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ ನಾವು ಈ ರೀತಿಯಾಗೆಲ್ಲ ಆಗಿದ್ರೂ ಕೂಡ ನಮ್ಮ ದೇವರಾದ ಯೆಹೋವನೆಂಬ ನಿನ್ನ ದಯೆಯನ್ನು ಬೇಡಿಕೊಳ್ಳಲಿಲ್ಲ. ದಯೆ ಬೇಡಿಕೊಳ್ಳಲಿಲ್ಲ, ಅದನ್ನೂ ತಪ್ಪೇ. 13ನೇ ವಚನದಲ್ಲಿ ಹೇಳ್ತಾನೆ, ಆ ಒಂದು ಪ್ರೊವಿಷನ್ ಇತ್ತು, ಆದರೂ ನಾವು ಬೇಡಿಕೊಳ್ಳಲಿಲ್ಲ ದಯೆಯನ್ನು ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ದಾನಿಯೇಲನು ದೇವರಿಗೆ ಅತಿ ಪ್ರಿಯನು.
ಮತ್ತು 15ನೇ ವಚನದಲ್ಲಿ ದೇವರು ಬಿಡಿಸುವಾತನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ್ದಾನೆ. ಅದನ್ನು ತಿಳ್ಕೊಂಡು ನಾವು ದೇವರನ್ನ ಆತುಕೊಳ್ಳಿಲ್ಲ ಎಂಬುದಾಗಿ ಒಪ್ಪಿಕೊಳ್ತಾನೆ. ಅದಕ್ಕೆ ದಾನಿಯೇಲನು ದೇವರಿಗೆ ಅತಿ ಪ್ರಿಯನು. ಮತ್ತು 16ನೇ ವಚನದಲ್ಲಿ ನಿನ್ನ ರೋಷಾಗ್ನಿಯನ್ನು ದಯಮಾಡಿ ತೊಲಗಿಸಿಬಿಡು ಅಂತ ಕೇಳ್ತಾನೆ. ದೇವರು ಕೋಪವಾಗಿದ್ದಾನೆ. ಹೌದು, ಅದಕ್ಕೆ ಶಿಕ್ಷೆ ಹೊಂದುತ್ತಾ ಇದ್ದಾರೆ ಬಾಬೇಲ್ನಲ್ಲಿ, ದಾನಿಯೇಲನನ್ನು ಒಳಗೊಂಡು. ಆದರೆ ದಯಮಾಡಿ ಆ ಕೋಪ ತೊಲಗಿಸಿಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅವನು ದೇವರಿಗೆ ಅತಿ ಪ್ರಿಯನು. ಆನಂತರ ನಿಂದೆಗೆ ಒಳಗಾದಿವೆ ಅಂತ ಹೇಳ್ತಾನೆ 16ನೇ ವಚನದಲ್ಲಿ. ನಿಂದೆ, ಅದಕ್ಕೆ ದೇವರಿಗೆ ಅತಿ ಪ್ರಿಯನು. ಹಾಗೆ ಹೇಳಿಬಿಟ್ಟು 17ನೇ ವಚನದಲ್ಲಿ ಈಗ ನಾವು ಪ್ರಾರ್ಥನೆ ಕೇಳು ಅಂತ ಹೇಳ್ತಾನೆ. ಈಗ ಲಾಲಿಸು 9:17, ಅದಕ್ಕೆ ದೇವರಿಗೆ ಅತಿ ಪ್ರಿಯನು. ಹಾಗೆ ಮುಂದೆ ನಾವು ನೋಡೋದಾದರೆ ಇನ್ನೊಂದು ಕಾರಣ ಇದೆ. ಅದೇನೆಂದರೆ ನಿನ್ನ ಹೆಸರಿನ ನಿಮಿತ್ತ ಇದನ್ನು ಮಾಡು ಅಂತ 17ನೇ ವಚನ. ಆ ರೀತಿಯಾಗಿ ಹೇಳಿದ್ದಕ್ಕೆ ಅತಿ ಪ್ರಿಯನು. ಆಮೇಲೆ ನಾವು ಸದ್ಧರ್ಮಿಗಳಲ್ಲ ಎಂಬುದಾಗಿ ತನ್ನ ಬಗ್ಗೆ ಹೇಳ್ಕೊಳ್ತಾನೆ 18ನೇ ವಚನದಲ್ಲಿ. ಆ ಒಂದು ಕಾರಣಕ್ಕಾಗಿ ದೇವರಿಗೆ ಅತಿ ಪ್ರಿಯನು. ಮತ್ತು ಹಾಗಾದರೆ ನಿನ್ನ ಕೃಪೆ ಮೇಲೆ ನಾವು ಆತ್ಕೊಂಡಿದ್ದೇವೆ ಎಂಬುದಾಗಿ 18ನೇ ವಚನದಲ್ಲಿ ಹೇಳ್ತಾನೆ. ಅದಕ್ಕೆ ಅವನು ದೇವರಿಗೆ ಅತಿ ಪ್ರಿಯನು. ಮತ್ತು ನಿನ್ನ ನಾಮಕ್ಕಾಗಿ ನಿನ್ನ ಹೆಸರಿನವುಗಳಾದ ಕಾರಣ ನಿನ್ನ ಹೆಸರನ್ನು ಕಾಪಾಡಿಕೊ ಅಂತ ಹೇಳ್ತಾನೆ. ಅದಕ್ಕೆ ದಾನಿಯೇಲನು ದೇವರಿಗೆ ಅತಿ ಪ್ರಿಯನು. 19ನೇ ವಚನ. ಆ ರೀತಿಯಾಗಿ ಹೇಳಿಬಿಟ್ಟು 23ನೇ ವಚನದಲ್ಲಿ ಅವನು ಪ್ರಾರ್ಥನೆ ಮಾಡುತ್ತಿರುವಾಗಲೇ ಉತ್ತರ ಸಿಕ್ತು, ಗಬ್ರಿಯೇಲನು ಕಾಣಿಸಿಕೊಂಡು. ಅದಕ್ಕೆ ಅವನು ದೇವರಿಗೆ ಅತಿ ಪ್ರಿಯನು. ಮತ್ತು ಗಬ್ರಿಯೇಲನೇ ಬಂದು ಸಾಕ್ಷಾತ್ ದಾನಿಯೇಲನಿಗೆ ಈಗ ಬೋಧನೆ ಹೇಳ್ತಿದ್ದಾನೆ 21-22 ವಚನದಲ್ಲಿ. ಅದಕ್ಕೆ ದಾನಿಯೇಲನು ಅತಿ ಪ್ರಿಯನು. ಮತ್ತು 25ನೇ ಅಥವಾ 23ನೇ ವಚನದಲ್ಲಿ ಪ್ರಾರ್ಥನೆಗೆ ಆವಾಗಲೇ ಅವನಿಗೆ ಉತ್ತರ ಸಿಕ್ತಂತೆ, ಯಾಕಂದರೆ ಅವನು ಅತಿ ಪ್ರಿಯನಂತ ಹೇಳಿಬಿಟ್ಟು. ಮತ್ತು ಸನಾತನ ಧರ್ಮವನ್ನು ಸ್ಥಾಪಿಸೋದ್ರ ಬಗ್ಗೆ ಅವನಿಗೆ ಪ್ರಕಟಣೆ ಸಿಕ್ತು 24ನೇ ವಚನದಲ್ಲಿ. ಅದಕ್ಕೆ ಅವನು ಅತಿ ಪ್ರಿಯನು. ದಾನಿಯೇಲನಿಗೆ ಅಭಿಷಕ್ತನ ಬಗ್ಗೆ ಪ್ರಕಟಣೆ ಆಯಿತು, ಕ್ರಿಸ್ತನ ಬಗ್ಗೆ, ಮೆಸ್ಸಿಯನ ಬಗ್ಗೆ. ಹೌದು, 25ನೇ ವಚನದಿಂದ. ಅದಕ್ಕೆ ಅವನು ಅತಿ ಪ್ರಿಯನು. ಕ್ರಿಸ್ತನ ಬಗ್ಗೆ ಅಷ್ಟೇ ಅಲ್ಲ, ಮುಂದೆ ಏನಾಗ್ತದೆ ಅಂತ ಹೇಳ್ಬಿಟ್ಟು ಪ್ರವಾದನೆಗಳು 70 ವರ್ಷ ಅಂದರೆ 490 ವರ್ಷಗಳು ಏನಾಗ್ತದೆ ಅಂತ ಹೇಳ್ಬಿಟ್ಟು ಕ್ರಿಸ್ತನು ಅಭಿಷಿಕ್ತನು ಶಿಲುಬೆಗೆ ಹಾಕುವ ಪ್ರಕಟಣೆ. ಅನಂತರ ಏನಾಗ್ತದೆ, ಸಭೆಗೆ, ಲೋಕಕ್ಕೆ, ಚರಿತ್ರೆಗೆ ಕ್ರಿಸ್ತ ವಿರೋಧಿಯ ಕುರಿತಾಗಿ ಕೂಡ ಪ್ರಕಟಣೆ, ಪ್ರವಾದಿಗಳು. ಅಂದರೆ ಅಂತಿಮ ದಿನಗಳ ಪ್ರಕಟಣೆ, ಪ್ರವಾದನೆ ದಾನಿಯೇಲನಿಗೆ ಸಿಕ್ತು. ಆದ ಕಾರಣ ಅವನು ಅತಿ ಪ್ರಿಯನಾಗಿದ್ದನು. ಹೌದು, ದೇವರ ವಾಕ್ಯದಿಂದ ಅವನು ಪ್ರಾರಂಭಿಸಿ ಪ್ರವಾದನೆ, ಕ್ರಿಸ್ತನ ಬರುವಿಕೆ, ಕ್ರಿಸ್ತನ ಬರೋಣದ ಅನಂತರ ತನಕ ಆಗುವ ಇಡೀ ಪ್ರಕಟಣೆ ಅವನಿಗೆ ಲಭ್ಯವಾಯಿತು, ಸ್ಪಷ್ಟವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 9ನೇ ಅಧ್ಯಾಯ ದಾನಿಯೇಲ್ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.